ನಮ್ಮಲ್ಲಿ ಎರಡು ತರಹದ ಜನರಿದ್ದಾರೆ. ಮೊದಲನೇ ಗುಂಪು ಇವರು ಯಾವಾಗಲೂ ಲಕ್ ಅಥವಾ ಅದೃಷ್ಟದ ಮೇಲೆ ನಂಬಿಕೆ ಇಟ್ಟವರು. ಇವರು ಹೇಗಿರ್ತಾರೆ ಅಂದರೆ, ಯಾವಾಗಲಾದರೂ ಒಂದು ದಿನ ನನ್ನ ಅದೃಷ್ಟ ಕುಲಾಯಿಸುತ್ತೆ, ಅವತ್ತು ನಾನು ದೊಡ್ಡ ಮನುಷ್ಯ ಆಗ್ತೀನಿ ಅಂತ ಕಾಯ್ತಾ ಇರ್ತಾರೆ. ಇವರು ಲಾಟ್ರಿ ಹೊಡೆಯಲಿ ಅಂತ ಕಾಯ್ತಾರೆ, ಯಾರಾದರೂ ಬಂದು ಸಹಾಯ ಮಾಡಲಿ ಅಂತ ಕಾಯ್ತಾರೆ, ಅಥವಾ ಗ್ರಹಗತಿಗಳು ಬದಲಾಗಲಿ ಅಂತ ಕಾಯ್ತಾರೆ. ಆದರೆ ನೆನಪಿಡಿ, ಲಕ್ ಮೇಲೆ ನಂಬಿಕೆ ಇಡೋರು ಕೇವಲ ವೆಯ್ಟ್ ಮಾಡ್ತಾನೆ ಇರ್ತಾರೆ. ಅವರ ಜೀವನ ಕಾಯುವಿಕೆಯಲ್ಲೇ ಕಳೆದು ಹೋಗುತ್ತೆ. ಇನ್ನು ಎರಡನೇ ಗುಂಪು ಇವರು ಡಿಸಿಪ್ಲಿನ್ ಅಥವಾ ಶಿಸ್ತಿನ ಮೇಲೆ ನಂಬಿಕೆ ಇಟ್ಟವರು. ಇವರಿಗೆ ಗೊತ್ತು, ಅದೃಷ್ಟ ಅನ್ನೋದು ಗಾಳಿ ಬೀಸಿದ್ದ ಹಾಗೆ ಯಾವಾಗ ಬರುತ್ತೋ ಯಾವಾಗ ಹೋಗುತ್ತೋ ಗೊತ್ತಿಲ್ಲ. ಆದರೆ ಶಿಸ್ತು ಅನ್ನೋದು ನೀವು ಕಟ್ಟೋ ಕೋಟೆ ಇದ್ದ ಹಾಗೆ. ಮನಸ್ಸಿಲ್ಲದಿದ್ದರೂ ಬೆಳಗ್ಗೆ ಬೇಗ ಹೇಳೋದು, ಮೈಕೈ ನೋವಿದ್ದರೂ ಕೆಲಸ ಮಾಡೋದು, ಮೂಡಿಲ್ಲದಿದ್ದರೂ ಓದೋದು, ಇದನ್ನೇ ಡಿಸಿಪ್ಲಿನ್ ಅನ್ನೋದು. ಯಾರು ಡಿಸಿಪ್ಲಿನ್ ಮೇಲೆ ನಂಬಿಕೆ ಇಡ್ತಾರೋ ಅವರು ತಮ್ಮ ಸಾಮ್ರಾಜ್ಯವನ್ನು ಬಿಲ್ಡ್ ಮಾಡ್ತಾರೆ. ಒಂದು ದೊಡ್ಡ ಬಿಲ್ಡಿಂಗ್ ಒಂದೇ ದಿನದಲ್ಲಿ ನಿಲ್ಲಲ್ಲ, ಒಂದೊಂದೇ ಇಟ್ಟಿಗೆ ಜೋಡಿಸಬೇಕು. ಅದಕ್ಕೆ ತಾಳ್ಮೆ ಬೇಕು, ಶಿಸ್ತು ಬೇಕು. ಅದೃಷ್ಟ ಅನ್ನೋದು ನಿಮಗೆ ಒಂದು ಇಟ್ಟಿಗೆ ತಂದು ಕೊಡಬಹುದು, ಆದರೆ ಇಡೀ ಬಿಲ್ಡಿಂಗ್ ಕಟ್ಟೋಕೆ ಶಿಸ್ತು ಬೇಕೇ ಬೇಕು. ಲಕ್ ನಿಮ್ಮನ್ನ ಸ್ಟಾರ್ಟ್ ಮಾಡಿಸಬಹುದು, ಆದರೆ ಡಿಸಿಪ್ಲಿನ್ ಮಾತ್ರ ನಿಮ್ಮನ್ನ ಫಿನಿಶಿಂಗ್ ಲೈನ್ಗೆ ತಲುಪಿಸೋದು. ಅದೃಷ್ಟವಂತರು ಅವಕಾಶಕ್ಕಾಗಿ ಕಾಯ್ತಾರೆ, ಆದರೆ ಶಿಸ್ತು ಇರೋರು ತಾವೇ ಅವಕಾಶಗಳನ್ನು ಸೃಷ್ಟಿ ಮಾಡ್ತಾರೆ. ಅದೃಷ್ಟದ ಮೇಲೆ ಕೂತವನಿಗೆ ಸೋಲುವ ಭಯ ಯಾವಾಗಲೂ ಇರುತ್ತೆ, ಆದರೆ ಶಿಸ್ತಿನಿಂದ ಕೆಲಸ ಮಾಡಿದವನಿಗೆ ಗೊತ್ತು, ಇವತ್ತು ಗೆಲುವು ಸಿಗದಿದ್ದರೂ ನಾಳೆ ಸಿಕ್ಕೇ ಸಿಗುತ್ತೆ ಅಂತ. ಯಾಕೆಂದರೆ ಅವನು ಪ್ರತಿದಿನ ತನ್ನನ್ನು ತಾನು ಬಿಲ್ಡ್ ಮಾಡ್ಕೊಳ್ತಾ ಇದ್ದಾನೆ. ಹಾಗಾದರೆ ನೀವು ಯಾವ ಗುಂಪಿಗೆ ಸೇರಬೇಕು ಅಂದ್ಕೊಂಡಿದ್ದೀರಾ? ಕಾಯೋರ ಗುಂಪಿಗೋ ಅಥವಾ ಕಟ್ಟೋರ ಗುಂಪಿಗೋ? ಕಾಯೋದನ್ನು ನಿಲ್ಲಿಸಿ ಕಟ್ಟೋದನ್ನು ಶುರು ಮಾಡಿ. ಮತ್ತೊಂದು ವಿಡಿಯೋ ಜೊತೆ ನಾಳೆ ಸಿಗ್ತೀನಿ.